ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ಹೇಗಿದ್ದೀರಾ? ಎಲ್ಲರೂ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮಗಿದು ಹೊಸ ವರ್ಷ. ಸೊ ಎಲ್ರಿಗೂ ಹೊಸ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಯುಗಾದಿನ ಚೆನ್ನಾಗಿ ಆಚರಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ಯುಗಾದಿ ಹಬ್ಬ ಎಲ್ರಿಗೂ ಹೊಸ ವರ್ಷದಿಂದ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ನಾನು ಕೂಡ. ಎಲ್ಲರ ಲೈಫಲ್ಲೂ ಬೇವು ಬೆಲ್ಲ ಇದ್ದಿದ್ದೇನೆ. ಕೆಲವೊಂದು ಸಿಚುವೇಶನ್ಗಳಲ್ಲಿ ನಮಗೆ ಕಷ್ಟ ಬರ್ಬೋದು, ಇನ್ನು ಸ್ವಲ್ಪ ದಿನ ಸುಖ ಸಿಗ್ಬೋದು. ಬಟ್ ಎಲ್ಲನೂ ಸಮಾನಾಗಿ ತೊಗೊಂಡೋಗೋಣ ಎಲ್ರೂ. ಯಾಕೆಂದರೆ ನಾವು ಅಂದ್ಕೊಂಡಾಗೆ ಡಿಸೈನ್ ಮಾಡಿರಲ್ಲ ದೇವರು ಏನು ಅಂದ್ಕೊಂಡಿರ್ತಾನೆ ಅದೇ ಥರನೇ ನಮ್ಮನ್ನು ಡಿಸೈನ್ ಮಾಡಿರ್ತಾರೆ. ಸೊ ಕಷ್ಟ ಬರಲಿ ಸುಖ ಬರಲಿ ಏನೇ ಬರಲಿ ನಗ್ನಗ್ತಾ ಏನು ಬಂದ್ರೂ ತೊಗೊಂಡೋಗೋಣ ಅನ್ನೋದು ಈ ವರ್ಷದಿಂದ ನಾನು ಅಂದ್ಕೊಂಡಿರೋದು. ಆ ಥರ ಏನೇ ಬಂದ್ರೂ ತೊಗೊಂಡು ಮುಂದೆ ಹೋಗೋಣ ಅಂತ. ಅದು ಕಷ್ಟನೇ ಆಗಿರ್ಬೋದು ಅಥವಾ ಸುಖನೇ ಆಗಿರ್ಬೋದು, ಯಾವುದನ್ನು ನನಗಿದೇ ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ದೇವ್ರು ಏನು ಕೊಡ್ತಾರೆ ಸೊ ಅದ್ರ ಪ್ರಕಾರ ಹೋಗೋಣ ಅಂತಂದೇಳಿ ಡಿಸೈಡ್ ಮಾಡಿದ್ದೀನಿ ಈ ಹೊಸ ವರ್ಷದಿಂದನೂ. ಇಷ್ಟು ವರ್ಷ ನಾನೇನು ಅಂದ್ಕೊಂಡಿದ್ದೀನೋ ಅದು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲ ನನಗೆ. ದೇವ್ರು ಹೆಂಗೆ ಕೊಟ್ಟಿದ್ದಾರೋ ಆ ಥರ ತೊಗೊಂಡು ಬಂದಿದ್ದೀನಿ ಜೀವನಾನ. ಸೊ ಯೂಟ್ಯೂಬಿಗೆ ಬಂದಮೇಲೆ ಇದು ಮೊದಲನೇ ಹಬ್ಬ ನನಗೆ, ಅಂದರೆ ಯುಗಾದಿ ಹಬ್ಬ. ಸೊ ಇಲ್ಲಿ ಬೇವು ಸಿಕ್ಕರೂ ಸರಿ, ಬೆಲ್ಲ ಸಿಕ್ಕರೂ ಸರಿ, ಅದನ್ನು ಸಮನಾಗಿ ತೊಗೊಂಡು ಹೋಗ್ತೀನಿ ನಾನು. ಸೊ ನನ್ನನ್ನು ಕೆಲವರೆಲ್ಲ ನಮ್ಮನ್ನು ಕೈ ಬಿಟ್ಟಿರ್ಬೋದು, ಬಟ್ ಯೂಟ್ಯೂಬು ನಮ್ಮನ್ನು ಕೈ ಹಿಡ್ದಿದೆ. ಅದಕ್ಕೋಸ್ಕರ ನಾನು ಯೂಟ್ಯೂಬ್ ಫ್ಯಾಮಿಲಿಗೆ, ಅಂದರೆ ನನಗೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರಾ, ನನ್ನ ಫ್ರೆಂಡ್ಸ್ ಯಾರ್ಯಾರು ಇದ್ದೀರಾ ಯೂಟ್ಯೂಬ್ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ, ಫ್ರೆಂಡ್ಸ್ಗಾಗಿರ್ಬೋದು ಫ್ಯಾಮಿಲಿಗಾಗಿರ್ಬೋದು ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯ ಹೇಳ್ತಾ ಇದ್ದೀನಿ ನಾನು. ಸೊ ಈಗಂತೂ ಯೂಟ್ಯೂಬೇ ನಮ್ಮ ಪ್ರಪಂಚ ಆಗ್ಬಿಟ್ಟಿದೆ. ಯಾಕೆಂದರೆ ನಾನು ನಕ್ಕರು ಹತ್ರು ನಾನು ಏನೇ ಮಾಡಿದ್ರೂ ಯೂಟ್ಯೂಬ್ ಒಂದ್ಗೆ ನನ್ನ ಮನಸ್ಥಿತಿ ಹೆಂಗಿರುತ್ತೆ ಆ ಥರ ನಾನು ಯೂಟ್ಯೂಬಲ್ಲಿ ನಾನು ಹಂಚ್ಕೊಳ್ಳೋದಕ್ಕೆ ಅಂತ ಒಂದು ಫ್ರೆಂಡ್ ಅಂತ ಸಿಕ್ಕಿರೋದು ನನಗೆ ಯೂಟ್ಯೂಬ್ ಮಾತ್ರನೇ. ನನಗೇನೇ ಆದ್ರೂ ಯೂಟ್ಯೂಬ್ ಜೊತೆ ಹಂಚ್ಕೊಳ್ಳೋಕೆ ನಾನು ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಯೂಟ್ಯೂಬು ಅಂತ ಒಂದು ಒಳ್ಳೆ ಚಾನಲ್, ಒಂದೊಳ್ಳೆ ವೇದಿಕೆ ಸಿಕ್ಕಿರೋದು ನನಗೆ ನಿಜವಾಗ್ಲೂ ಖುಷಿನೇ. ಯಾಕೆಂದರೆ ಕೆಲವೊಂದನ್ನೆಲ್ಲ ನಾವು ಮನಸ್ಸಲ್ಲೇ ಇಟ್ಕೊಂಡು ಕೊರಕೊಂಡು ಮಾಡಿಕೊಂಡು ಯಾರ ಕೈಲಿ ಹೇಳೋಕ್ಕಾಗ್ದಿರ ತುಂಬ ಡಿಪ್ರೆಷನ್ನಲ್ಲಿ ಇದ್ದಂಥ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು ಯೂಟ್ಯೂಬ್ನ. ಸೊ ನಾನು ಯೂಟ್ಯೂಬ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯೂಟ್ಯೂಬ್ ಬಂದಮೇಲೆ ನನಗೆ ತುಂಬ ಜನ ಫ್ರೆಂಡ್ಸ್ ಸಿಕ್ಕಿದ್ದೀರಾ. ಸೊ ಅವರೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ತುಂಬ ಜನ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ಸೊ ಅಂಥ ಫ್ರೆಂಡ್ಸ್ಗಳಿಗೆಲ್ಲನೂ ಯೂಟ್ಯೂಬ್ ಫ್ರೆಂಡ್ಸಿಗೆ, ಯೂಟ್ಯೂಬ್ ಫ್ಯಾಮಿಲಿಗೆ ಸೊ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಏನೇ ನಂದು ವಿಷಯಗಳಾಗಿರ್ಬೋದು, ಯಾಕೆ ವಿಡಿಯೋ ಆಗ್ತಿಲ್ಲ, ಯಾಕೆ ಲೈವ್ಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳಲ್ಲ ಅಂತೆಲ್ಲ ಕೇಳ್ತಾ ಇರ್ತಿದ್ರಿ, ಲೈವ್ ಮಾಡಿ ಅಂತ ಹೇಳ್ತಾ ಇರ್ತಿದ್ರಿ. ಸೊ ಅಂಥವ್ರಿಗೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಏನೇ ಆಗಿದ್ರು, ನಾನು ಖುಷಿಯಾಗಿದ್ರು, ನಾನು ದುಃಖ ಇದ್ದರೂ ಎಲ್ಲನೂ ಯೂಟ್ಯೂಬ್ ಜೊತೆನೇ ನಾನು ಶೇರ್ ಮಾಡ್ಕೋತಾ ಇರೋದು. ಸೊ ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು. ನೀವೆಲ್ಲ ಸಿಕ್ಕಿರೋದಕ್ಕೆ ಹೊಸ ವರ್ಷಕ್ಕೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಪ್ರಕಾರ ಯುಗಾದಿ ಹಬ್ಬ ನನಗೆ ಒಂದೊಳ್ಳೆ ಫ್ರೆಂಡ್ಸ್ನೇ ತೊಗೊಂಡು ಬಂದಿದೆ ಅಂತ ಹೇಳ್ಬೋದು. ಸೊ ಇಲ್ಲಿಂದ ಈಚೆಗೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಅದು ಹೆಂಗೆ ಬಂದ್ರೂ ನಾನು ತೊಗೊಂಡೋಗೋದಕ್ಕೆ ರೆಡಿ ಇದ್ದೀನಿ. ಹಿಂಗೆ ಬೇಕು ಹಂಗೆ ಬೇಕು ಅಂತೇನಿಲ್ಲ. ದೇವರು ಯಾವ ಥರ ನನಗೆ ಸಿಚುವೇಶನ್ಗಳನ್ನ ಕೊಡ್ತಾನೆ, ಸೊ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತೀನಿ ನಾನು. ಸೊ ನನ್ನ ಜೊತೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಇದೆ ಅನ್ನೋದು ಕೂಡ ನನಗೆ ತುಂಬಾ ಖುಷಿ ಇದೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ನಾನು. ಸೊ ಯೂಟ್ಯೂಬಲ್ಲಿ ನನಗೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನು ಯುಗಾದಿ ಹಬ್ಬದ ವೀಡಿಯೋನ ಹಾಕಿರಲಿಲ್ಲ ಫ್ರೆಂಡ್ಸ್. ಅಂದರೆ ವೀಡಿಯೋ ಮಾಡಿದ್ದೆ, ಬಟ್ ನನಗೆ ಹಾಕೋದಕ್ಕೆ ಟೈಮ್ ಇರಲಿಲ್ಲ, ಎಡಿಟಿಂಗು ಕೂಡ ಮಾಡಿರಲಿಲ್ಲ ನಾನು. ಸೊ ನಂಗೆ ಟೈಮ್ ಇರಲಿಲ್ಲ, ಅದಕ್ಕೋಸ್ಕರ ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು. ಹಬ್ಬದ ವೀಡಿಯೋ ಫ್ರೆಂಡ್ಸ್ ಇದು. ಸೊ ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದಿದ್ದೆ, ಅಂದರೆ 5:30ಗೆಲ್ಲ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡಿಕೊಂಡು ಅಡುಗೆಗೆ ರೆಡಿ ಮಾಡಿಕೊಂಡೆ ನಾನು. ನೆಲ ಎಲ್ಲ ಒರೆಸ್ಕೊಟ್ಟು ನನ್ನ ಮಗನಿಗೆ ಅವನೆಲ್ಲ ಪೂಜೆ ಎಲ್ಲ ಅವನೇ ಮಾಡಿಕೊಂಡ. ನಮ್ಮ ಯಜಮಾನ್ರು ಮನೇಲಿ ಇದ್ದಿದ್ದರಿಂದ ನೋಡಿ ಬಾಗಿಲು ತೋರಣ ಎಲ್ಲ ಕಟ್ಬಿಟ್ಟು ಪೂಜೆಗೆ ಅವರೂ ರೆಡಿ ಮಾಡಿಕೊಂಡ್ರು. ಜೊತೆಗೆ ನನಗೆ 4-5 ದಿನದಿಂದ ಜ್ವರ ಇದ್ದಿದ್ದರಿಂದ ನಾನು ಜಾಸ್ತಿ ಏನು ಕೆಲಸ ಮಾಡಲಿಲ್ಲ ಫ್ರೆಂಡ್ಸ್. ಯಾಕೆಂದರೆ ನಮ್ಮ ಯಜಮಾನ್ರು ಹಬ್ಬನೇ ಮಾಡೋದು ಬೇಡ ಅಂತ ಹೇಳಿದ್ರು.
ಹುಷಾರಿಲ್ಲ ಏನಿಲ್ಲ ಬೇಡ ಅಂತ. ಬಟ್ ಸಿಂಪಲಾಗಾದರೂ ಮಾಡೋಣ, ಹಬ್ಬ ಬಿಡೋದು ಬೇಡ ಅಂತಂದು ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ನೋಡಿ ಒಲೆ ಎಲ್ಲ ಪೂಜೆ ಮಾಡ್ಕೊಂಡಿದ್ದೀನಿ ಒರೆಸ್ಬಿಟ್ಟು, ನೆಲ ಒಲೆ ಎಲ್ಲ ಒರೆಸಿ ಪೂಜೆ ಮಾಡಿ ನಮ್ಮ ಯಜಮಾನ್ರಿಗೆ ಬೆಳಗ್ಗೆ ತಿಂಡಿಗೆ ಅಂತಂದು ಹೇಳ್ಬಿಟ್ಟು ಅವಲಕ್ಕಿ ಮಾಡಿದೆ ನಾನು. ಅವ್ರು ಟ್ಯಾಬ್ಲೆಟ್ ಹಾಕ್ಕೋಬೇಕಿತ್ತಲ್ವ, ಉಪವಾಸ ಇರೋದಿಲ್ಲ, ಅದಕ್ಕೋಸ್ಕರ ಅವಲಕ್ಕಿ ಮಾಡಿಕೊಟ್ಟಿದ್ದೆ. ಅದಾದಮೇಲೆ ನಾನು ಕರಿಗಡುಬು ಅಂತ ಮಾಡ್ತೀವಿ ನಮ್ಮ ಕಡೆ. ಸೊ ಕರಿಗಡುಬು ಮಾಡೋಣ ಅಂತಂದು ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ನಮ್ಮ ಯಜಮಾನ್ರು ನೋಡಿ ಎಲ್ಪ್ ಮಾಡ್ತಾಯಿದ್ದಾರೆ ನನಗೆ. ಒಬ್ಬಳೇ ಮಾಡ್ತಾಯಿದ್ದಾಳಲ್ವ ಅಂತಂದು ಹೇಳ್ಬಿಟ್ಟು ಕರಿಗಡುಬೆಲ್ಲ ತುಂಬಿಕೊಟ್ರು ಅವರು. ನೋಡಿ ಅವರೇ ತುಂಬಿರೋದು ಇದೆಲ್ಲ ಕರಿಗಡುಬು. ನಾನು ಎಲೆ ಉದ್ಕೊಟ್ಟೆ, ಅವರೆಲ್ಲ ಕರಿಗಡುಬೆಲ್ಲ ತುಂಬಿಕೊಟ್ರು. ಆಮೇಲೆ ನಾನು ಅದೆಲ್ಲ ಕರಿತಾ ಇದ್ದೀನಿ. ಅದಕ್ಕೆ ನೋಡಿ ಜೊತೆಗೆ ಇದರದ್ದು ಸ್ವಲ್ಪ ಹಿಟ್ಟೆಲ್ಲ ಉಳಿದಿರೋ ಹಿಟ್ಟನ್ನು ಪೂರಿ ಥರ ಉದ್ದಿದೆ ನಾನು ಕರ್ದು ಹಾಕ್ತಾಯಿದ್ದೀನಿ. ನಮ್ಮ ಯಜಮಾನ್ರು ತುಂಬಿಕೊಡ್ತಾ ಇದ್ದಾರೆ, ನಾನು ಕರಿತಾ ಇದ್ದೀನಿ. ಆಮೇಲೆ ಕಾವೇರಕ್ಕನೂ ಮತ್ತು ಅಣ್ಣನೂ ಹೇಳಿದ್ವಿ ಹಬ್ಬಕ್ಕೆ ಬನ್ನಿ ಅಂತ. ಸೊ ಅವ್ರು ಕೂಡ ಬರ್ತಾರೆ. ಅವ್ರು ಬರೋ ಅಷ್ಟರಲ್ಲೇ ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ನೋಡಿ ಉಳಿದಿರೋ ಹಿಟ್ಟಲ್ಲಿ ಪೂರಿ ಥರ ಉದ್ದಿದ್ದೀನಿ. ಅಂದರೆ ಹಬ್ಬಕ್ಕೆ ಯುಗಾದಿ ಹಬ್ಬ ಆಗಿರಲಿ, ದೀಪಾವಳಿ ಹಬ್ಬ ಆಗಿರಲಿ, ಎಲ್ಲದಕ್ಕೂ ಕರೆದ್ರೆ ಬರ್ತಾರೆ ಅವರು. ಸೊ 2 ಹಬ್ಬಕ್ಕೂ ಅವ್ರು ಮಾಡೋದಿಲ್ಲ, ಯಾಕೆಂದರೆ ಅವರು ಕ್ರಿಶ್ಚಿಯನ್ಸ್ ಆಗಿರೋದ್ರಿಂದ ಈ ಹಬ್ಬಗಳೆಲ್ಲ ಮಾಡಲ್ಲ ಅವರು. ಅದಕ್ಕೆ ನಮ್ಮ ಮನೆಗೆ ಹಬ್ಬಕ್ಕೆ ಕರೆದ್ರೆ ಬರ್ತಾರೆ. ನೋಡಿ ಪೂರಿ ಎಲ್ಲ ಚೆನ್ನಾಗಿ ಬಂತು. ಅವ್ರು ಬರೋ ಅಷ್ಟರಲ್ಲೆಲ್ಲ ಅಡುಗೆಗಳು ಮಾಡಿದ್ದೆ ನಾನು, ಕಾವೇರಕ್ಕ ಬರೋ ಅಷ್ಟರಲ್ಲಿ. ಯಾಕೆಂದರೆ ಅವರು ತುಂಬ ಬ್ಯುಸಿ ಇದ್ದರು ಆವತ್ತು ಹಬ್ಬದ ದಿನ. ನೋಡಿ ಇದು ಒಬ್ಬಟ್ಟು ಸಾರು ಆಯಿತು. ಅದಾದಮೇಲೆ ಸ್ವಲ್ಪ ಬಿಸಿದು ಬೋಂಡ ಮಾಡೋಣ ಅಂತಂದು ಹೇಳ್ಬಿಟ್ಟು ಬೋಂಡ ಮಾಡ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಕೋಸಂಬರಿ ಮಾಡಿದ್ದೆ. ಸೊ ಎಲ್ಲ ಅಡುಗೆ ಆಗೋ ಅಷ್ಟರಲ್ಲಿ ಕಾವೇರಕ್ಕನೂ ಬಂದರು. ಆಮೇಲೆ ಎಲ್ಲರೂ ಸೇರಿ ಊಟ ಮಾಡ್ಕೊಂಡ್ವಿ ನಾವು. ಬೋಂಡ, ಕೋಸಂಬರಿ ಮತ್ತು ಅನ್ನ, ಸಾಂಬಾರು, ಹಪ್ಳ ಎಲ್ಲ ಮಾಡಿದೆ ಆಯಿತು. ಅವರೂ ಬಂದರು ಊಟಕ್ಕೆ. ಅಣ್ಣ ಮಾತ್ರ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಅವ್ರಿಗೆ ಅಲ್ಲೇ ಮನೆಗೇ ಊಟಕ್ಕೆ ಕೊಟ್ಟು ಕಳಿಸಿದ್ದೆ ನಾನು ಅಣ್ಣಂಗೆ. ಕಾವೇರಕ್ಕ ಮಾತ್ರ ಬಂದು ಊಟ ಮಾಡಿ ಅಣ್ಣಂಗೆ ಮನೆಗೆ ತೊಗೊಂಡೋಗಿ ಕೊಟ್ಟು ಬಂದ್ವಿ. ಮನೆಗೆ ಹೋಗಿ ಬಿಟ್ಟು ಬಂದ್ವಿ ಜೊತೆಗೇ. ಯಾಕೆಂದರೆ ಲೇಟ್ ಆಗಿದ್ದರಿಂದ ಮನೆಗೆ ಒಬ್ಬರನ್ನೇ ಹೆಂಗೆ ಕಳಿಸೋದು ಅಂತಂದು ಹೇಳ್ಬಿಟ್ಟು ನಾನು ನಮ್ಮ ಯಜಮಾನ್ರು ಇಬ್ಬರು ಹೋಗಿ ಕಾವೇರಕ್ಕನ ಬಿಟ್ಟು ಬಂದ್ವಿ. ನೋಡಿ ಇಷ್ಟು ಅಡುಗೆಗಳು ಮಾಡಿದ್ವಿ. ಸೊ ಎಲ್ಲರೂ ಊಟನೂ ಮಾಡ್ಕೊಂಡಿದ್ದಾಯಿತು. ಊಟ ಮಾಡಿಬಿಟ್ಟು ಕಾವೇರಕ್ಕನ ಮನೆಗೆ ಬಿಟ್ಟು ಬರೋಣ ಅಂತ ಹೋಗಿದ್ವಿ ನಾವು. ಸೊ ನೋಡಿ ಫ್ರೆಂಡ್ಸ್, ಇಷ್ಟು ಅಡುಗೆ ಮಾಡಿದ್ವಿ ನಾನು. ಹಬ್ಬದ ಸ್ಪೆಷಲ್ ಇಷ್ಟೇ, ತುಂಬ ಸಿಂಪಲ್ ಹಬ್ಬ ಆಯಿತು ನಮ್ಮದು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಊಟ ಎಲ್ಲ ಮುಗ್ದಿದ ಮೇಲೆ ಬೇವು ಬೆಲ್ಲ ತಿಂದ್ಕೊಂಡ್ರು. ಬೆಳಗ್ಗೆ ನಮ್ಮ ಯಜಮಾನ್ರು ಮಾವಿನ ಸೊಪ್ಪು ಬೇವಿನ ಸೊಪ್ಪು ಕಟ್ಟೋವಾಗ ಸ್ವಲ್ಪ ಹೂವು ಎಲ್ಲ ಸಿಕ್ಕಿತ್ತು ಅಂತ ತೆಗೆದಿಟ್ಟಿದ್ರು. ಸೊ ಊಟ ಎಲ್ಲ ಆದಮೇಲೆ ಬೇವು ಬೆಲ್ಲ ಎಲ್ಲರೂ ತಿಂದ್ಕೊಂಡ್ರು. ನೋಡಿ ಬೆಳಗ್ಗೆ ಕಟ್ತಾ ಇದು ವೀಡಿಯೋ ನಮ್ಮ ಯಜಮಾನ್ರು. ಸೊ ಹೂವು ಸಿಕ್ಕಿತ್ತು ಅಂತ ತೆಗೆದುಕೊಟ್ಟಿದ್ರು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.